ಸೊ ಇದು ನಮ್ಮ ಸ್ಟೇ ಆ್ಯಂಡ್ ದಟ್ ಈಸ್ ದ ವ್ಯೂ ಪಾಯಿಂಟ್. ನಮ್ಮ ಬಾಯ್ಸ್ ಎಲ್ಲ ಇಲ್ಲಿ ಚಿಲ್ ಮಾಡ್ತಾ ಇದ್ದಾರೆ, ಅವರು ಟ್ರಯಲ್ಗೆ ಬರಲ್ಲ ಅಂತ ಇದ್ದಾರೆ ಬಿಕಾಸ್ ಅಫ್ಕೋರ್ಸ್. ಥ್ಯಾಂಕ್ ಯು. ನಾವು ಹೋಗ್ತಾರ ಸ್ಪಾಟ್ ಅದೇ ಆ ಬೆಟ್ಟ. ಅಲ್ಲಿ ಐ ಡೋಂಟ್ ನೋ ಆ್ಯಕ್ಷನ್ ಕ್ಯಾಮ್ರಲ್ಲಂತೂ ಕಾಣಲ್ಲ, ಬಟ್ ಅಲ್ಲಿ ಹೋಗ್ತಾ ಇದ್ದೀವಿ ಈಗ. ದಟ್ಸ್ ಅ ಸ್ಮಾಲ್ ಟ್ರಯಲ್. ಮುತ್ತು ಬಾಯ್ ಅವ್ರನ್ನ ಎತ್ತಾಕೊಂಡು ಸ್ವಲ್ಪ ಬಂದ್ಬಿಡಿ. ಓಕೆ. ಆಫ್ ರೋಡ್ ಬೈಕ್ಸ್ ಎಲ್ಲ ಎತ್ಕೊಂಡು ಇವಾಗ ನಾವು ಒಂದು ಸ್ಮಾಲ್ ಟ್ರಯಲ್ ಇದೆ ವಿಚ್ ವಿಲ್ ಲೀಡ್ ಅಸ್ ಟು ಸಮ್ ನೈಸ್ ವ್ಯೂ ಪಾಯಿಂಟ್. ಸೊ ವಿ ಗೋಯಿಂಗ್ ದೇರ್ ಆ್ಯಂಡ್ ಸೊ ಇಟ್ಸ್ ಆಲ್ವೇಸ್ ಲೈಕ್ ದ್ಯಾಟ್ ವೆನ್ ಯು ಟೇಕ್ ಯುವರ್ ಓನ್ ಬೈಕ್ ಆ್ಯಂಡ್ ಗೋ, ನಿಮಗೆ ಆ ಗಾಡಿ ಮೇಲೆ ಕಂಟ್ರೋಲ್ ಇರುತ್ತೆ ಆ್ಯಂಡ್ ಕಾನ್ಫಿಡೆನ್ಸ್ ಇರುತ್ತೆ ಏನಾದರೂ ಆದರೂ ಪರವಾಗಿಲ್ಲ ಅಂತ. ವೆನ್ ಇಟ್ಸ್ ನಾಟ್ ಯುವರ್ ಬೈಕ್ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು, ಕಾಷಿಯಸ್ ಆಗಿಬಿಡ್ತೀವಿ. ದಟ್ಸ್ ಓಕೆ, ದಟ್ಸ್ ಹೌ ಇಟ್ ಇಸ್. ಯು ಗಾಟ್ ಟು ಬಿ ಆಸ್ ವೆಲ್ because you don't want to screw up others' bike, right? So hangge and uphill ಮತ್ತೆ ಇದರ ಫ್ಲಾಟ್ಸ್ ಅಲ್ಲಿ ಓಡ್ಸಕ್ಕೆಲ್ಲ ಸಖತ್ ಮಜಾ ಇರುತ್ತೆ. ಮಜಾ ಬಂತು. ಅವರೇ ನಮ್ಮ ಮುತ್ತು ಆಫ್ ರೋಡ್ ಸ್ಪೆಷಲಿಸ್ಟ್. ಸೊ ಅವ್ರದ್ದೇ ಒಂದು ಟ್ರ್ಯಾಕ್ ಕೂಡ ಮಾಡ್ಕೊತಾ ಇದ್ದಾರೆ, ಅಷ್ಟೊಂದು ಆಫ್ ರೋಡ್ ಇಷ್ಟ ಅವ್ರಿಗೆ ಅವ್ರದ್ದೇ ಜಾಗದಲ್ಲಿ. ದಟ್ಸ್ ರಿಯಲಿ ನೈಸ್ ವೆನ್ ಯು ಸಿ ಸಚ್ ಪ್ಯಾಷನೇಟ್ ರೈಡರ್ಸ್ who wants to put their savings and everything for something that they love. ಇದು ಟೈಮ್ ಲಿಮಿಟ್ ಇದೆಯಾ ರೆಕಾರ್ಡು? ಸ್ವಲ್ಪ ಚೆನ್ನಾಗುತ್ತೆ ಅದೇ ಆಫ್ ಆಗ್ತದೆ. ಹೌದಾ? ಶಟ್ ಗೊತ್ತಿಲ್ಲ. ಯಾ ರೈಟೇ ಇರಬೇಕು, ಗೊತ್ತಿಲ್ಲ. ರೈಟೇ ಇರ್ಬೇಕು, ನೋಡ ಬನ್ನಿ. ರಿಟೈಂಡಾ ಬರೋದು 200% ಸಖತ್ ಕಷ್ಟ ಆಗುತ್ತೆ. ಇಲ್ಲೆಲ್ಲ ಹೋಗ್ಬಿಡ್ತಾ ಇದ್ದೀವಿ. ನೋಡೋಣ, ಮಾಡೋಣ. ವಿ ಲವ್ ಚಾಲೆಂಜಸ್. ದಿಸ್ ಇಸ್ ಒನ್ ಹೆಲ್ ಆಫ್ ಅ ರೈಡ್ ಡೆಫಿನೆಟ್ಲಿ. ಬೇಜಾನ್ ದಿನ ಹೋಗಿದ್ಗುರು ಈ ಥರ ಆಫ್ ರೋಡ್. ಓ ಶಿಟ್, ಕ್ರೇಜಿ ವ್ಯೂ. ಆ್ಯಂಡ್ ಒಳ್ಳೆ ರೈಡರ್ಸ್ ಇದ್ದಾರೆ, ಸಖತ್ತಾಗಿ ಓಡಿಸ್ತಾ ಇದ್ದಾರೆ ಎಲ್ಲರೂ. ಸೊ ದಟ್ ಇಸ್ ದ ಬೆಸ್ಟ್ ಪಾರ್ಟ್. ಎಲ್ಲ ADV ರೈಡರ್ಸ್ಗಳು ಆ್ಯಂಡ್ ಎವ್ರಿ ಒನ್ ಆರ್ ಸ್ಕಿಲ್ಫುಲ್ ಎನಫ್ ಟು ಮ್ಯಾನೇಜ್ ದ ಬೈಕ್ ಆ್ಯಂಡ್ ನೋ ಹೌ ಇಟ್ ಇಸ್. ಇವ್ರು ನೋಡಿ, ಇವರೇನೆ ನಮ್ಮ ಆಫ್ ರೋಡ್ ಸ್ಪೆಷಲಿಸ್ಟ್ ಮುತ್ತು. ಈ ರೈಡ್ಸ್ ರಿಯಲಿ ವೆಲ್. ಅವ್ರನ್ನೇ ಕೇಳಿ ನೋಡೋಣ. ಹಸಿರು ಗುಡ್ಡ ಇವಾಗ ವಾಪಸ್ ಹೋಗ್ಬೇಕಾ? ವಾಪಸ್ ಇವಾಗ ಎಲ್ಲಿ ಲೆಫ್ಟ್ ತಗೋಬೇಕಂಗಾರ ನಾವು ಇಲ್ಲಿಂದ? ചേട്ടാ ಹಿಂಗೆ ಸೀದಾ ನೆಡ್ಕೊಂಡು ಪೋಂಡು ಅಲ್ಲಿ ಒಂದು ದೊಡ್ಡ ಮೋರಿ ಉಂಡು. ಮೋರಿ ಪಕ್ಕ ಸಣ್ಣ ಗಲ್ಲಿ ಉಂಡು. ಒಂದು ಬಜ್ಜಿ ಅಂಗಡಿ ಉಂಡು, ಬಾಳಿಕೆ ಬಜ್ಜಿ ಸೈಕ್ ಉಂಡು. ಹಂಗೆ ಡೌನ್ ಪೋಂಡು ಅಲ್ಲಿ ಒಂದು ಕೋಳಿ ಅಂಗಡಿ ಉಂಡು. ಕೋಳಿ ಅಂಗಡಿ ಆಪೋಸಿಟ್ ಮಾರುತಿ ಬಾರ್ ಉಂಡು. ಮೊಕ್ಲಾರೆ ಕೊಡ್ಕೊಂಡು ಪಾಚ್ಕೊಂಡು ಮರಸಲಾಯೋ.
ಹುಷಾರಪ್ಪ ಇವಾಗ. 4 ಲೆಫ್ಟ್ ನೋಡ್ಕೊಂಡು ಹೋಗಿ. ನಾವು ಜೋಶಲ್ಲಿ ಬಾರಿಸ್ಕೊಂಬಂದ್ಬಿಟ್ವಿ ಯಾರ್ದೋ ಮನೆ ಹತ್ರ. ಬಟ್ ಇಲ್ಲೆಲ್ಲ ಟ್ರೈಲ್ ಸಕ್ಕದಾಗಿತ್ತು ಬಿಡಿ. ಒಂದಕ್ಕೂ ಪ್ರಾಬ್ಲಮ್ ಇಲ್ಲ, ಒಳ್ಳೆ ಟ್ರಯಲ್ ಇದೆ ಇಲ್ಲಿ. ಬಟ್ ಹೆಂಗೆ ಗುರು, ಎಲ್ಲೆಲ್ಲೋ ಮನೆ ಮಾಡ್ಕೊಂಡಿದ್ದಾರೆ ಇವರು. ಶಿಟ್ ಕ್ರೇಜಿ ಅದು ಮಾತ್ರ. Did you guys go to any viewpoint over here? You did not get it. You are planning to go to Hasirgutta? Oh, okay, cool. I thought Bangalore. Super, bro. See ya. Bye. ಗುರು ಎಲ್ಲಿಗೆ ಗುರು? ಮತ್ತು ಇವರೆಲ್ಲ ಯಾಕೆ ಕೆಳಗೆ ಹೋಗ್ತಾ ಇದಾರೆ? ಐ ಡೋಂಟ್ ಥಿಂಕ್ ಸೊ. ನೋಡಿ ಪಕ್ಕ ಅಲ್ಲಿ ಕೇಳ್ತಾ ಇದ್ದಾರೆ, ಪಕ್ಕ ತಿರ್ಗಾ ಮೇಲ್ಗಡೆಗೆ ಅಂತ ಹೇಳ್ತಾರೆ. ಮೇಲೆ ತಾನೆ ಗುರು, ಅಲ್ಲೊಂದಿತ್ತು, ನಾನು ಅದನ್ನೇ ನೀವು ಫಾಸ್ಟಾಗಿ ಬಂದ್ಬಿಟ್ರಿ. ಅವ್ರಿಗೆ ಗೊತ್ತಿಲ್ಲ ವ್ಯೂ ಪಾಯಿಂಟು. ನೋಡಿ ಟೀ ಪ್ಲಾಂಟೇಶನ್ ಬ್ಯೂಟಿಫುಲ್ ಆಗಿದೆಯಲ್ಲ, ಅದ್ರ ಮಧ್ಯದಲ್ಲಿ ಆ್ಯಕ್ಚುಲಿ ಇದೆಲ್ಲ ಟ್ರಯಲ್ ಮಾಡ್ತಾ ಇರೋದು ನಾವು. ನಮ್ಮ ಓನರು ಹೌದಾ? ಸರಿ, ಸೂಪರ್. ಅತಿ ಅಣ್ಣ, ಅದು ಕಾಲು ಸ್ವಲ್ಪ ತೆಕ್ಕೊಳ್ಳಿ ಅದು. ಹಾಂ, ನಾನು ಹೇಳ್ದೆ, ನಾನು 200% ಅಂತ ಹೇಳ್ದೆ. ಇವರು ಪಕ್ಕ ವಾಪಸ್ ಹೋಗ್ತಾ ಇದ್ದಾರೆ, ಅಲ್ಲೇ ಲೆಫ್ಟ್ ಹೋಗ್ಬೇಕು ಅಂತ ಅಂದ್ಬಿಟ್ಟು ಫಾಸ್ಟಾಗಿ ಮೇಲೆ ಹೋಗ್ತಾರೆ, ಫಾಸ್ಟಾಗಿ ಕೆಳಗೆ ಬರ್ತಾರೆ. ನಮ್ಮ ಬಾಯ್ಸು ಫುಲ್ ಜೋಶಲ್ಲಿದ್ದಾರೆ ಪ್ಲೇಸ್ ಹುಡ್ಕೋಕ್ಕೆ. ನಾನು ವೀಡಿಯೋಲಿ ಹೇಳಿದ್ದೀನಿ ಇಲ್ಲಿ ಲೆಫ್ಟ್ ಹೋಗ್ಬೇಕಂತ ಅನಿಸುತ್ತೆ ಅಂತ ಅಂದ್ಬಿಟ್ಟು ಹಂಗೆ ಆಯಿತು. ನೋಡಿ ಮಸ್ತಾಗಿ ಓಡಿಸ್ತಾರೆ ಅವರು. ಅದೇ ಗುರು, ಅದೇ ಮೇಲೆ ಹೋಗ್ಬೇಕು. ಹ್ಞೂ, ವಾಪಸ್ ಇಳಿಬೋದು ಆರಾಮಾಗಿ. ಕಷ್ಟ ಹತ್ತತ್ತು ಪ್ರಾಬ್ಲಮ್ ಇಲ್ಲ, ಹತ್ಬಿಡ್ಬೋದು. ಇಳಿಯೋದೇ ಸ್ವಲ್ಪ ಡಚ್ಚಕ್ಕೆ ಅನ್ನುತ್ತೆ. ಅವರಪ್ಪಂದನಾ ಗಾಡು. ಬ್ಲಾಕು. ಆಕ್ಚುಲಿ ಇವ್ರದ್ದೆಲ್ಲ ಕಡೆ ಇವ್ರದ್ದು ಇದೆ ಪ್ರಾಬ್ಲಮ್. ಹ್ಞೂ, ಅದೇನೋ ಬೈಕರ್ಸ್ ಆಫ್ ರೋಡರ್ಸ್ ನೋಡಿದ್ರೇನೆ ಇರಿಟೇಷನ್. ಇವ್ರಿಗೆ ಏನು ಗೊತ್ತು ಅಂತ ಹೇಳ್ತೀರಾ? ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳೀತಾ ಇದ್ದಾರೆ ಅಂತ ತಿಕ್ಕ ಉರಿ. ಅವ್ರ ಬಿಸ್ನೆಸ್ಸು, ಅವ್ರ ಬಿಸ್ನೆಸ್ ಕಮ್ಮಿ ಆಗ್ತದೆ. ಹೆಂಗ್ ಮಾಡ್ತದೆ ನೋಡಿ, ಅವ್ರ ಪ್ಲೇಸಿಗೆ ಬಂದಿದ್ದೀವಿ. ಇಷ್ಟು ಒಳ್ಳೆ ನಾವೇನೋ ಹೆಂಗ್ ತೆಗಿಯೋದು, ಹಂಗೆ ಹಿಂಗೆ ಅಲ್ಲಿ ನೋಡ್ದಾ ಮೂರು ಗಾಡಿ ತೆಗಿಯ ಇಷ್ಟ ಟರ್ನ್ ಹೊಡೆಯೋಕ್ಕಾಗ. ಸರಿ ಬನ್ನಿ ಹೋಗೋಣ, ಹತ್ಕೊಂಡೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ನೋಡ್ಕೊಂಬರೋಣ. ಅಂತೂ ಹರಸಾಹಸ ಮಾಡಿ ಆ ಜಾಗ ಹುಡುಕ್ಬಿಟ್ಟು ಬಂದಿದ್ದೀವಿ. ಇದೆ ವ್ಯೂ ಪಾಯಿಂಟ್. ಹೊಸ ಬೆಳಕು ನಾವು ಅಲ್ಲಿ ಒಂದು ಮನೆ ಕಾಣ್ತಾ ಇದೆ, ಅಲ್ಲಿ ಸ್ಟೇ ಆಗಿರೋದು. ಆ್ಯಂಡ್ ಅಲ್ಲಿಂದ ಈ ವ್ಯೂ ಪಾಯಿಂಟ್ ಕಾಣುತ್ತೆ. ಸೊ ಹಾಗಾಗಿ ವಿತೌಟ್ ಫಾರ್ all roads, no roads. The Himalayan boys are on the duty.
ಆಯ್ತು. ಇಲ್ಲಿ ನೋಡಪ್ಪ, ವರ್ಲ್ಡ್ ಕ್ಲಾಸ್ ಫೋಟೋಗ್ರಾಫರು. ಗುರು, ಇಬ್ರು ಟರ್ನ್ ಆಗಿ ನೀವು ಸ್ಟ್ಯಾಂಡ್ ಹಾಕ್ಬಿಟ್ಟು ಹಿಂದಗಡೆ ಕೂತ್ಕೊಂಬಿಡಿ ತಿರ್ಕೊಂಡು. ಮಾರಿ, ಇದು ನಿಮ್ದು ಸಿಗ್ನೇಚರು ಸೆಂಜಿಡುವೆ. ನಮ್ಮ ಹಿಸ್ಟ್ರಿ ರಾವ್ ಅವ್ರದ್ದು ಗೇರ್ಸ್ ತುಂಬ ಚೆನ್ನಾಗಿದೆ, ಇಂಜಿನಿಯರಿಂಗ್ ಲ್ಯಾಬ್ ಡ್ರೆಸ್ ಇದ್ದಂಗೆ. ಮಿಸ್ಟ್ ನೋಡ್ರಪ್ಪ, ಅಲ್ಲೇ ಫುಲ್ ನಮ್ಮ ಸ್ಟೇ ಹತ್ರ ಫುಲ್ ಮಿಸ್ಟ್ ಆಗ್ಬಿಡಿದತ್ತೆ. ಇವಾಗ ಒಳ್ಳೆ ಟೈಮ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಕಳ್ಸಾಲಿದ್ದೀವಿ. 2-3 ದಿನ ಸಿಕ್ಕಾಪಟ್ಟೆ ಬಿಸಿಲಲ್ಲಿದ್ವಿ. ಆ್ಯಂಡ್ ಇಲ್ಲಿ ವೆದರ್ ನೋಡಿ, ಫುಲ್ ಮಿಸ್ಟ್. ಒನ್ ಆಫ್ ದಿ ಹೈಯೆಸ್ಟ್ ವ್ಯೂಸ್ ಸ್ಟೇ ಇದು. ಆ್ಯಂಡ್ ಎಕ್ಸಾಕ್ಟ್ಲಿ, ಐ ವಾಂಟೆಡ್ ಟು ಶೋ ದ ಮಿಸ್ಟ್. ಅವ್ರ ಹೆಸರು ಚೇತು ಬೈ ಅಂತ, ಹಿಮಾಲಯನ್ 452 ದಟ್ ವಾಸ್ ಇವರು ಮುತ್ತು ಅಂತ ಅಂದ್ಬಿಟ್ಟು ಇವ್ರದ್ದೊಂದು ಆಫ್ ರೋಡ್ ಟ್ರ್ಯಾಕ್ ರೆಡಿ ಆಗ್ತಾ ಇದೆ. ಡೆಫಿನೆಟ್ಲಿ ಎಲ್ಲರೂ ವಿಸಿಟ್ ಮಾಡೋಣ. ಅಫ್ಕೋರ್ಸ್ ಕನಕಪುರದಲ್ಲಿ ತುಂಬ ಹತ್ರ, ಬೆಂಗಳೂರಿಂದ ಹೋಗಿ ಬರೋಣ ಎಲ್ಲರೂ ಅಫ್ಕೋರ್ಸ್. ಅವರು ಹರ್ಷ, ಆ್ಯಂಡ್ ದಟ್ ಈಸ್ BL ರಾಹುಲ್, ಮಿಸ್ಟರ್ BL ರಾಹುಲ್. ಫೈರ್ ಕ್ಯಾಂಪ್ ರೆಡಿ ಆಗ್ತದೆ ಈಗ. ಪಾರ್ಟಿ ಸ್ಟಾರ್ಟ್. ದಿಸ್ ದ ಫೈನಲ್ ಡೇ ಆಫ್ ಆರ್ ಟ್ರಿಪ್. ನಾಳೆ ಏನು ಮಾಡಬೇಕು, ಯಾರ್ಯಾರೆಲ್ಲೆಲ್ಲ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಗುಡ್. ಯಾ, ದಿಸ್ ದ ಲಾಸ್ಟ್ ಡೇ, ಲಾಸ್ಟ್ ಪಾರ್ಟಿ ಆಫ್ ದ ಎಂಟೈರ್ ಟ್ರಿಪ್. ಸೊ ವಿಲ್ ಎಂಜಾಯ್. ಯಾ, sober. Last party is after going. Last party together is tomorrow. No, today. Sorry. One last dance. Good bro.